ಕರವೇ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ವರದಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕರ್ನಾಟಕ ಪೊಲೀಸರು ಆ ಹಂತಕ್ಕೆ ಹೋಗಿಲ್ಲ ಅನ್ನೋದು ಸರ್ಕಾರದ ವಾದ. ಕೇಸ್ ಇದ್ದವರ ಮನೆಗೆ ಹೋಗಿದ್ದಾರೆ, ವೈಯಕ್ತಿಕವಾಗಿ ಯಾರನ್ನೂ ಟಾರ್ಗೆಟ್ ಮಾಡಿಲ್ಲ, ಸೆಲೆಕ್ಟಿವ್ ಆಗಿ ರೇಡ್ ಆಗಿಲ್ಲ ಅನ್ನೋದು ಗೃಹ ಸಚಿವರ ಸ್ಪಷ್ಟನೆ ಆಗ್ತಾ ಇದೆ. ನಾವು ಕರವೇ ಕಾರ್ಯಕರ್ತರ ವರ್ಷನ್ ಅನ್ನು ಕೂಡ ತೋರಿಸಿದ್ವಿ. ಈ ಕಡೆಗೆ ಸರ್ಕಾರದ ಕಡೆಯಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವರ್ಷನ್ ಏನು ಅನ್ನೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸೆಲೆಕ್ಟಿವ್ ಆಗಿ ಮಾಡ್ತಾ ಇಲ್ಲ, ಆ ರೀತಿ ಟಾರ್ಗೆಟ್ ಎಲ್ಲ ಮಾಡಿಲ್ಲ, ಯಾರ ಮೇಲೆ ಕೇಸ್ ಆಗಿದೆಯೋ ಅಂತವರನ್ನ ಪೊಲೀಸ್ನವರು ವಶಕ್ಕೆ ಪಡೆಯೋ ಪ್ರಯತ್ನದಲ್ಲಿ ಇದ್ದಾರಷ್ಟೇ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಏನು ಮಾಡೋದಕ್ಕೆ ಹೋಗಿಲ್ಲ. ಯಾರ ಮೇಲೆ ಕಂಪ್ಲೇಂಟ್ ಇರುತ್ತೆ, ಯಾರ ಮೇಲೆ ಕೇಸ್ ಮಾಡಿದ್ದಾರೆ ಅವರಿಗೆ ಕೇಳ್ಬೋದೇ ಬಿಟ್ಟರೆ ಯಾರು ಇನ್ನೋಸೆಂಟ್ ಜನಗಳ ಹತ್ರ ಮನೆಗೆ ಹೋಗಿ ಮನೆ ನುಗ್ಗಿ ಪೊಲೀಸ್ನವ್ರು ಹೇಳ್ಕೊಂಬರೋ ಅಂತ ಆ ಇದಕ್ಕೆ ಹೋಗಿಲ್ಲ ನಾವು. ಕರ್ನಾಟಕ ಪೊಲೀಸು ಆ ಮಟ್ಟಕ್ಕೆ ಇನ್ನೂ ತಲುಪಿಲ್ಲ. ಯಾರಿಗೆ ಕೇಸು ಆಗಿರುತ್ತೆ ಅಂಥವ್ರನ್ನ ವಿಚಾರಣೆ ಮಾಡೋದಕ್ಕೆ ಕರ್ಕೊಂಡು ಬರೋದಕ್ಕಾಗಲಿ ಅಥವಾ ಅವ್ರನ್ನ ಈ ಸ್ಟೇಷನಿಗೆ ಬನ್ನಿ ಅಂತಾಗಲಿ ಹೇಳ್ತಾರೆ. ಇಲ್ಲದೇ ಇದ್ದರೆ ಸುಮ್ಮನೆ ಹೋಗಿ ಯಾರ್ದೋ ಮನೆಯಲ್ಲಿ ಇನ್ನೋಸೆಂಟ್ ಜನರನ್ನ ಕರ್ಕೊಂಡು ಬರೋದು ಅದೆಲ್ಲ ಮಾಡೋದಿಲ್ಲ. ಆ ರೀತಿ ಏನು ಮಾಡೋದಕ್ಕೆ ಹೋಗಿಲ್ಲ. ಯಾರ ಮೇಲೆ ಕಂಪ್ಲೇಂಟ್. ಡಾಕ್ಟರ್ ಜಿ ಪರಮೇಶ್ವರ್ ಅವರ ವರ್ಷನ್ ಗಮನಿಸ್ತಾ ಇದ್ರಿ. ಯಾರು ಇನ್ನೋಸೆಂಟ್ ಇರ್ತಾರೆ ಅವ್ರಿಗೆ ತೊಂದರೆ ಕೊಡೋ ಕೆಲಸವನ್ನ ಖಂಡಿತ ಮಾಡಿರಲ್ಲ. ಯಾರ ಮೇಲೆ ಕೇಸ್ ಆಗಿದೆಯೋ ಅಂಥವರನ್ನ ಮಾತ್ರ ಅಲ್ಲಿ ಹುಡುಕೋ ಪ್ರಯತ್ನ ಆಗಿದೆ, ಅಂಥವರನ್ನ ವಶಕ್ಕೆ ಪಡೆಯೋ ಪ್ರಯತ್ನ ಆಗಿದೆಯೇ ಹೊರತು ಯಾರ ಧ್ವನಿಯನ್ನು ದಮನಿಸುವಂತಹ ಯಾವ ಇರಾದೆ ಸರ್ಕಾರಕ್ಕಿಲ್ಲ ಅನ್ನೋದು ಇವ್ರ ಮಾತು.